ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತೀರಾ ಪ್ರಭು ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ಒಂದು ತಿಳಿಸ್ಕೊಡ್ತಾ ಇದ್ದೀನಿ. ಆಮೇಲೆ ನಿಮ್ಮದು ಯೂಟ್ಯೂಬ್ ಚಾನಲ್ ಇದ್ದರೆ ನೀವು ಯೂಟ್ಯೂಬ್ ಚಾನಲ್ ವಿಡಿಯೋದಲ್ಲಿ ನೀವು ಎಲ್ಲರೂ ಹೇಳಿರ್ತಾರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿಬಿಟ್ಟು ಆಲ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿ ಅಂತ ಹೇಳಿರ್ತೀರ. ಆದರೆ ಅದರಲ್ಲಿ ಎಷ್ಟು ಜನ ಆಲ್ ನೋಟಿಫಿಕೇಶನ್ ಅಂತ ಆನ್ ಮಾಡಿದ್ದಾರೆ, ಎಷ್ಟು ಜನ ಆನ್ ಮಾಡಿಲ್ಲ ಅಂತ ನಿಮಗೆ ಗೊತ್ತಿಲ್ಲ. ಅಂದರೆ ಅದನ್ನು ಯಾವ ಥರ ನೋಡ್ಬೇಕಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನೀವಾಗ ಅಂದ್ಕೊಳ್ಳಿ, ನಿಮ್ಮ ವಿಡಿಯೋ ಹಾಕಿದ ಮೇಲೆ ಸ್ವಲ್ಪ ವ್ಯೂ ಕಡಿಮೆನೂ ಬಂದಿರುತ್ತೆ. ಯಾಕಂದರೆ ಅವರಿಗೆ ನೋಟಿಫಿಕೇಶನ್ ಹೋಗಿರಲ್ಲ, ಯಾಕಂದರೆ ಅವರು ಆಲ್ ನೋಟಿಫಿಕೇಶನ್ ಆನ್ ಮಾಡಿಲ್ಲ, ಅದಕ್ಕೋಸ್ಕರ ಹೋಗಿಲ್ಲ ಅಂದರೂ ಅದು ನಿಮ್ಮ ವಿಡಿಯೋ ಅವರ ಯೂಟ್ಯೂಬ್ ಹೋಮಲ್ಲಿ ಶೋ ಆಗೇ ಹಾಕಿರುತ್ತೆ, ಅದೇನು ತೊಂದರೆ ಇಲ್ಲ. ಬಟ್ ಅವ್ರು ಬ್ಯುಸಿ ಇದ್ದರೆ ವಿಡಿಯೋ ನೋಡಿರಲ್ಲ. ಸೊ ಹಾಗೆ ಅವರು ಯಾವಾಗ ಫ್ರೀ ಇರ್ತಾರೆ ಅವಾಗ ನೋಡಿಬಿಡ್ತಾರೆ. ಸ್ಟಾರ್ಟಿಂಗ್ ನೀವು ವಿಡಿಯೋ ಹಾಕಿದಾಗ ಎಲ್ಲರಿಗೂ ನೋಟಿಫಿಕೇಶನ್ ಹೋಗಿರುತ್ತಲ್ಲ, ಅವರು ಆವಾಗಲೇ ನೋಡಿಬಿಟ್ರೆ ಆ ಯೂಟ್ಯೂಬ್ ಏನು ಮಾಡ್ತಾರೆ, ಎಲ್ಲರೂ ಇವ್ರ ವಿಡಿಯೋ ಮೇಲೆ ಕ್ಲಿಕ್ ಮಾಡ್ತಾ ಇದ್ದಾರೆ, ಇನ್ನೂ ಒಂದು 10-20 ಜನಕ್ಕೆ ಕಳಿಸ್ತಾರೆ. ಅದರಲ್ಲೂ ಒಂದು 5-6 ಜನ ಇಲ್ಲ 7 ಜನ ಕ್ಲಿಕ್ ಮಾಡಿದ್ರೆ ಇನ್ನು ಆಮೇಲೆ ಮತ್ತೆ 10 ಜನಕ್ಕೆ ಕಳಿಸ್ತಾರೆ. ಸೊ ಹಾಗೆ ಹತ್ತರಲ್ಲಿ ಯಾರು ಕ್ಲಿಕ್ ಮಾಡಿಲ್ಲ ಅಂದರೆ ಅವರು ಆ ವಿಡಿಯೋನ ಮುಂದಕ್ಕೆ ಕಳ್ಸೋಕ್ಕೆ ಹೋಗಲ್ಲ. ಸೊ ಹಾಗೆ ನಿಮ್ಗೆ ವ್ಯೂ ಕಡಿಮೆ ಬಂದಿರುತ್ತೆ. ಅದೇನು ಟೆನ್ಷನ್ ತೊಗೋಬೇಡಿ, ಆಟೋಮೆಟಿಕ್ ವ್ಯೂ ಹಾಗೆ ಬಂದೇ ಬರುತ್ತೆ. ಆಮೇಲೆ ನಾನು ನಿಮಗೆ ಈ ವಿಡಿಯೋದಲ್ಲಿ ಸಬ್ಸ್ಕ್ರೈಬ್ ಬಟನ್ ಆಲ್ ನೋಟಿಫಿಕೇಶನ್ ಎಷ್ಟು ಜನ ಆನ್ ಮಾಡಿದ್ದಾರೆ ಅಂತ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ, ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ. ಬನ್ನಿ, ಮೊದಲಿಗೆ ನಿಮ್ಮ ಕ್ರೋಮ್ ಬ್ರೌಸರ್ ಓಪನ್ ಮಾಡಿಬಿಟ್ಟು ಇಲ್ಲಿ ಸರ್ಚ್ ಬಾರಲ್ಲಿ ಸ್ಟುಡಿಯೋ ಅಂತ ಬರೀ ಇಷ್ಟೇ ಕ್ಲಿಕ್ ಮಾಡಿದರೆ ಆಟೋಮೆಟಿಕ್ ಅದು ಬಂದುಬಿಟ್ಟಿರುತ್ತೆ. ಬೈ ಚಾನ್ಸ್ ನಿಮ್ಗೇನಾದರೂ ಕ್ರೋಮ್ ಬ್ರೌಸರಲ್ಲಿ ನಿಮ್ಮ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ಅದ್ರ ಮೇಲೆ ವಿಡಿಯೋ ಮಾಡಿದ್ದೀನಿ, ಐ ಬಟನಲ್ಲಿ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಚೆಕ್ ಮಾಡಿ. ಆಮೇಲೆ ಇಲ್ಲಿ ಸರ್ಚ್ ಅಂತ ಕೊಡಿ, ಆಟೋಮೆಟಿಕ್ ಚಾನಲ್ ಓಪನ್ ಆಗುತ್ತೆ. ನನ್ನ ಚಾನಲ್ ಓಪನ್ ಆಯಿತು. ಆಮೇಲೆ ಇಲ್ಲಿ ನೋಡಿ, ಇಲ್ಲಿ ಕೆಳಗಡೆ ಇಲ್ಲಿ ಅನಲಾಸ್ಟಿಕ್ಸ್ ಅಂತಿದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಈ ಥರ ಓಪನ್ ಆಗುತ್ತೆ. ಓಪನ್ ಆದಮೇಲೆ ಇಲ್ಲಿ ನೋಡಿ, ಇಲ್ಲಿ 4 ಆಪ್ಷನ್ ಇದೆ. ಓವರ್ ವ್ಯೂ, ಕಂಟೆಂಟ್, ಆಡಿಯನ್ಸ್, ರಿಸರ್ಚ್ ಅಂತಿದೆ. ನೀವು ಇಲ್ಲಿ ಆಡಿಯನ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನೋಡಿ ಕೆಳಗಡೆ ಬನ್ನಿ. ಈ ಥರ ಕೆಳಗಡೆ ಬಂದಮೇಲೆ ಇಲ್ಲಿ ನೋಡಿ ಸಬ್ಸ್ಕ್ರೈಬರ್ ಬೆಲ್ ನೋಟಿಫಿಕೇಶನ್ಸ್ ಅಂತಿದೆಯಲ್ಲ, ಇಲ್ಲಿ ನೋಡಿ 2 ಆಪ್ಷನ್ ಇದೆ. ಸಬ್ಸ್ಕ್ರೈಬರ್ ಹೂ ಟರ್ನ್ ಆನ್ ಆಲ್ ನೋಟಿಫಿಕೇಶನ್ಸ್ ಫಾರ್ ಯುವರ್ ಚಾನಲ್ ಅಂದರೆ 43.1% ಇದ್ದಾರೆ ಅಂಥವ್ರು. ಅಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದ್ದಾರೆ, ಬಟ್ ಅವರು ಆಲ್ ನೋಟಿಫಿಕೇಶನ್ ಅಂತ ಕ್ಲಿಕ್ ಮಾಡಿಲ್ಲ. ಇಲ್ಲಿ ಕೆಳಗಡೆ ಏನು ಕೊಟ್ಟಿದ್ದಾರೆ, ಸಬ್ಸ್ಕ್ರೈಬರ್ಸ್ ಹೂ ಟರ್ನ್ ಆನ್ ಆಲ್ ನೋಟಿಫಿಕೇಶನ್ಸ್ ಫಾರ್ ಯುವರ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದಾರೆ. ಆಮೇಲೆ ಆ್ಯಂಡ್ ಇನೇಬಲ್ ಯೂಟ್ಯೂಬ್ ನೋಟಿಫಿಕೇಶನ್ ಇದೆ. ಅಂದರೆ ಅವರು ಆಲ್ ನೋಟಿಫಿಕೇಶನು ಯೂಟ್ಯೂಬ್ ನೋಟಿಫಿಕೇಶನು ಬರೋರ ಥರ ಅವರು ಅಷ್ಟು ಜನ 29.4% ಜನ ನನ್ನ ನೋಟಿಫಿಕೇಶನ್ ನೋಡ್ತಾ ಇದ್ದಾರೆ. ಅಷ್ಟು ಜನ ಇನೇಬಲ್ ಮಾಡಿಕ್ಕಿದ್ದಾರೆ. ಇನ್ನೂ ನೀವೇನಾದರೂ ಇನೇಬಲ್ ಮಾಡಿಕ್ಕಿಲ್ಲ ಅಂದರೆ ಇನೇಬಲ್ ಮಾಡಿಕ್ಕಿ, ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ಮೊದಲು ಬಂದು ತಲುಪುತ್ತೆ. ಆಮೇಲೆ ನೋಡಿ, ಸಬ್ಸ್ಕ್ರೈಬರ್ಸ್ ಹೂ ಟರ್ನ್ ಆನ್ ಆಲ್ ನೋಟಿಫಿಕೇಶನ್ ಫಾರ್ ಯುವರ್ ಚಾನಲ್ ಅಂತಿದೆಯಲ್ಲ, ಅದು ಆ್ಯಕ್ಚುಲಿ ಟೈಪಿಕಲ್ ಯೂಟ್ಯೂಬ್ದವ್ರ ಪ್ರಕಾರ ಎಷ್ಟಿರಬೇಕಂದ್ರೆ 10%ಇಂದ 30% ಇರಬೇಕಿತ್ತು. 43.1% ಮಾಡಿದ್ದಾರೆ. ಆಮೇಲೆ ಸಬ್ಸ್ಕ್ರೈಬರ್ ಹೂ ಟರ್ನ್ ಆನ್ ಆಲ್ ನೋಟಿಫಿಕೇಶನ್ ಫಾರ್ ಯುವರ್ ಚಾನಲ್ ಆ್ಯಂಡ್ ಇನೇಬಲ್ ಯೂಟ್ಯೂಬ್ ನೋಟಿಫಿಕೇಶನ್ ಟೈಪಿಕಲ್ ಆನ್ ಯೂಟ್ಯೂಬ್ದವ್ರ ಪ್ರಕಾರ 5%ಇಂದ 20% ಇರಬೇಕಿತ್ತು. ಅದು 29.4% ಇದೆ ನಂದು. ಎಷ್ಟೊಂದು ಜನ ನೋಟಿಫಿಕೇಶನ್ ಮಾಡಿ ಇಟ್ಕೊಂಡಿದ್ದಾರೆ ಅಂದರೂ ನೀವು ಇನ್ನೂ ನೋಟಿಫಿಕೇಶನ್ ಆನ್ ಮಾಡಿ ಇಟ್ಕೊಂಡಿಲ್ಲ ಅಂದರೆ ಆನ್ ಮಾಡಿ ಇಟ್ಕೊಳ್ಳಿ. ಯಾಕಂದರೆ ನಾನು ಹಾಕೋ ಹೊಸ ವಿಡಿಯೋ ನಿಮಗೆ ಬಂದು ತಲುಪುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನು ಹೇಳ್ಕೊಟ್ಟಿರೋದು ನಿಮ್ಗೇನಾದರೂ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ ಈ ವಿಡಿಯೋಕ್ಕೆ ಅಂತ ಹೇಳ್ತಾ, ನಿಮ್ಗೇನಾದರೂ ಡೌಟ್ ಇದ್ದರೆ ನಂಗೆ ಕೆಳಗಡೆ ಕಾಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಟಾಟಾ, ಬಾಯ್ ಬಾಯ್.